ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವಾಗ ನಾನು ಬಂದಿರುವಂಥದ್ದು ಸಿಹಳ್ಳಿ ಜಾತ್ರೆಗೆ ಬಂದಿದ್ದೀನಿ. ಸಿಹಳ್ಳಿ ಜಾತ್ರೆನಲ್ಲಿ ಹೆವಿ ರಸ್ಸು ಜನ ಇರ್ತಾರೆ. ಇವಾಗ ಎಲ್ಲ ನೋಡ್ಕೊಂಡು ಬರೋಣ ಯಾವ ರೀತಿ ಜನ ಇರ್ತಾರೆ ಮತ್ತು ದನಗಳೆಲ್ಲ ಕರೆದಿರ್ತಾರೆ. ಸುಮಾರು ದೂರದಿಂದ ದನಗಳೆಲ್ಲ ಕರ್ಕೊಂಡು ಬಂದಿರ್ತಾರೆ. ಆ ಒಂದು ದನಗಳ ಜಾತ್ರೆ ಯಾವ ರೀತಿ ಇರುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನಾನು ನೋಡ್ತಾ ಇರ್ಬೋದು, ನಾನೀಗ ಪಾರ್ಕಿಂಗಲ್ಲಿ ಇರುವಂಥದ್ದು. ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಈ ಒಂದು ಗಾಡಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಲ್ಲಿ ನಮ್ಮ ಒಂದು ಸ್ಕೂಟ್ರ್ಗಳನ್ನೆಲ್ಲ ಹಾಕ್ಬಿಟ್ಟು ಇವಾಗ ನಾನು ನಡ್ಕೊಂಡೇ ಹೋಗಬೇಕು. ಅರ್ಧ ಕಿಲೋಮೀಟ್ರ್ ಇವಾಗ ನಡ್ಕೊಂಡೇ ಹೋಗಬೇಕು. ಇನ್ನು ಯಾರು ನನ್ನ ಒಂದು ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬನ್ನಿ ಇವತ್ತು ಎಂಜಾಯ್ ಮಾಡೋಣ. ಹಾಗಾಗಿ ದಯವಿಟ್ಟು ಯಾರಿಗೆ ಏನಾದರೂ ವಸ್ತುಗಳು ಸಿಕ್ಕಲ್ಲಿ ಅಂತಹ ವಸ್ತುಗಳನ್ನು ಮೈಕ್ ಸೆಟ್ ಹತ್ತಿರ ಬಂದು ಅನೌನ್ಸ್ಮೆಂಟ್ ಮುಖಾಂತರ ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ಸೇರಿಸಬೇಕು. ಇವಾಗ ನಾವು ಎಂಟ್ರೆನ್ಸಿಂದ ಅಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿಬಿಟ್ಟು ಅರ್ಧ ಕಿಲೋಮೀಟ್ರು ನಡ್ಕೊಬಂದಿದ್ದೀವಿ. ಅರ್ಧ ಕಿಲೋಮೀಟ್ರು ಎಂಟ್ರೆನ್ಸ್ ಇದು, ಆರ್ಚ್ ಇದು. ಹೊರಗಡೆ ಹೋಗೋಣ. ಏನು ಜನ ಫುಲ್ ರಶ್ ಇದೆ. ಎಲ್ಲ ಕಡೆಯೂ ಬಂದು ನೋಡಬೇಕು ಇದನ್ನೆಲ್ಲ ಯಾವ ರೀತಿ ಇದೆ ಅಂಥೇಳಿ. ಇದು ಫ್ರಂಟು ಹೊರಾಂಗಣ. ಈ ಕೆಳಗಡೆ ಆ ಕಡೆ ಈ ಕಡೆ ಏನು ನೋಡ್ತಾಯಿದ್ದೀವಿ ನಾವು, ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡೆಲ್ಲ ದನಗಳಿವೆ. ಎಲ್ಲನೂ ಹೋಗಿ ನೋಡೋಣ. ಫಸ್ಟು ದೇವ್ರ ದರ್ಶನ, ತೇರು ಎಳಿತಾ ಇದ್ದಾರೆ ಇವಾಗ. ಆ ಒಂದು ತೇರನ್ನು ಹೋಗಿ ನೋಡ್ಕೊಂಡು ಬರೋಣ. ಆಮೇಲೆ ಜಾತ್ರೆ ವಿಶೇಷ ಏನು ಅಂತಂದರೆ, ಇಲ್ಲಿ ಇರ್ತಕ್ಕಂಥ ದೊಡ್ಡ ಚಮತಾಯಿ ಚಿಕ್ಕ ಚಮತಾಯಿ ಅಂದರೆ ಭಾರಿ ನಿಷ್ಠಾವಂತ ದೇವರು. ಇಲ್ಲಿ ಯಾವ ಪೊಲೀಸ್ ಇಲ್ಲ, ಏನಿಲ್ಲ. 25 ವರ್ಷಗಳಿಂದ ಒಂದು ಜನಕ್ಕೆ ತೊಂದರೆ ಆಗ್ದಂಗೆ, ಏನು ತಪ್ಪಾಗ್ದಂಗೆ ನಡ್ಕೊಬತ್ತಾ ಇರುವಂಥ ಭಾರಿ ದೊಡ್ಡ ಜಾತ್ರೆ. ಅಂದರೆ ಈಗ ನಮ್ಮ ಕರ್ನಾಟಕಕ್ಕೆ ಹೆಸರಾದಂಥ ಜಾತ್ರೆ ಈಗ. ಹಾಗೆ ಎಲ್ಲ ನೋಡಿಕೊಂಡು ತರಲೆ ಕೆಲಸಗಳೆಲ್ಲ ಮಾಡಿಕೊಂಡು ಹಾಗೆ ಸುತ್ತಾಡ್ಕೊಂಡು ಇವಾಗ ಕತ್ಲೆ ಎಲ್ಲ ಆಗಿತ್ತು. ಇವಾಗ ದನಗಳ ಬಗ್ಗೆ ನೋಡ್ಕೊಂಡು ಬರೋಣ ಅಂತ ಅಲ್ಲಿಂದ ಹೊರಟೆ. ನೋಡಿ ಎಲ್ಲ ಫುಲ್ ಕತ್ಲೆ ಆಗಿದೆ. ಜನ ಆದರೂ ಕಡಿಮೆ ಆಗಿಲ್ಲ. ಅಷ್ಟೊಂದು ಜನ ಇದ್ದಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇವತ್ತೆಲ್ಲ ಫುಲ್ ಅದೇ ಇರುತ್ತೆ, ಜನ ಎಲ್ಲ ಜಾಸ್ತಿ ಇರ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ತೇರೆಲ್ಲ ನೋಡಿಕೊಂಡು ಇವಾಗ ನಾನು ನೆಕ್ಸ್ಟು ಮುಂದೆ ಹೋಗ್ತಾ ಇರೋದು. ಇಲ್ಲಿ ಸುಮಾರು ದನಗಳು ಬಂದಿರ್ತವೆ ಬೇರೆ ಬೇರೆ ಜಿಲ್ಲೆಗಳಿಂದ, ಸುಮಾರು ದೂರದಿಂದ. ಈಗ ಆಲ್ರೆಡಿ ಬಂದು ಟೆಂಟ್ ಹಾಕ್ಕೊಂಡು ಆಲೆ ಒಂದು ವೀಕಿಂದನೂ ಕೂಡ ಇಡ್ತಾರೆ. ಆ ಒಂದು ದನಗಳು ಯಾವ ತಳಿಗಳು ಬಂದಿವೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸರ್, ನಾವು ಬುಳ್ಳಿಕೆಂಪನದೊಡ್ಡಿ ಅಂತ, ಕಿರ್ಗಾವಲು ಹೋಬಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯವರು ನಾವು. ಸರ್, ನಾವು ಈ ಜಾತ್ರೆಗೆ ಬರೋಕ್ಕೆ ಶುರು ಮಾಡಿ ಒಂದು 9 ವರ್ಷ ಆಯಿತು. 2017ನೇ ಇಸ್ವಿಯಿಂದ ಈ ಜಾತ್ರೆಗೆ ಇದೇ ಜಾಗದಲ್ಲಿ ಇದೇ ರೀತಿ ವಿಜೃಂಭಣೆಯಿಂದ ಚಪ್ರ ಹಾಕಿಸಿ ಈ ಜಾತ್ರೆನ 9 ವರ್ಷದಿಂದ ನಾವು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇಲ್ಲಿಗೆ ನಾವು ಈಗ ಬಂದು 4 ದಿನ ಆಯಿತು. ಇಲ್ಲಿ ಈ ಜಾತ್ರೆ ವಿಶೇಷತೆ ಏನಂದರೆ ತೇರಾಗೋ ಗಂಟ ಯಾವುದೇ ರೀತಿ ದನ ಕರುಗಳನ್ನ ಬಿಚ್ಚಂಗಿಲ್ಲ.
ವ್ಯಾಪಾರ ಆದವರು ಹಿಡ್ಕೊಂಡು ಹೋಗ್ಬೋದು. ವ್ಯಾಪಾರ ಆಗದೇ ಇರುವಂಥವ್ರು ದೇವ್ರ ಪೂಜೆಗೆ ಅಂತ ಬಂದವರು ತೇರು ಎಳೆಯೋ ತನಕ ಇಲ್ಲಿ ದನಗಳನ್ನ ಬಿಚ್ಚಲ್ಲ. ಒಟ್ಟು ಒಂದು 5 ದಿನಗಳ ಕಾಲ ಜಾತ್ರೆ ನಡೀತದೆ. ಈ ವರ್ಷ ವಿಶೇಷತೆ 25ನೇ ವರ್ಷ ಈ ಜಾತ್ರೆ ಶುರುವಾಗಿ. ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆ ಇದು 25ನೇ ವರ್ಷ. ಸಿಲ್ವರ್ ಜೂಬ್ಲಿ ಪ್ರಯುಕ್ತ ಈ ವರ್ಷ ಇನ್ನೂ ಜೋರಾಗಿ ಮಾಡಿದ್ದಾರೆ. ದನಗಳಿಗೆ ವಿಶೇಷವಾಗಿ ಬಹುಮಾನ ಇಟ್ಟವ್ರೆ. ಚಪ್ರ ಹಾಕ್ಸಿರೋರ್ಗೂ ಕೂಡ ವಿಶೇಷವಾಗಿ ಬಹುಮಾನ ಇಟ್ಟವ್ರೆ. ಇಲ್ಲಿ ಪ್ರತಿ ವರ್ಷವೂ ಚಿನ್ನ ಬಹುಮಾನ ಕೊಡ್ತಾರೆ. ಪ್ರತಿ ಹಲ್ಲಿನ ಪೈಕಿ ದನಗಳಿಗೆ ಇಷ್ಟಿಷ್ಟು ಪ್ರೈಸು ಅಂತ ಆಯ್ಕೆ ಮಾಡಿ ಅಷ್ಟು ದನಗಳಿಗೆ ಪ್ರೈಸ್ಗಳು ಕೊಡ್ತಾರೆ. ಚಿನ್ನನೇ ಎಲ್ಲ ಮುಂಚೆ ಎಲ್ಲ 2 ಗ್ರಾಮ್ ಕೊಟ್ಟವ್ರೆ. ಈ ವರ್ಷ 25ನೇ ವರ್ಷದ ಪ್ರಯುಕ್ತ ಹುಚ್ಚಮ್ಮನ ದಯ ಏನು ಕೊಡ್ತಾರೆ ಇನ್ನೂ ಗೊತ್ತಿಲ್ಲ. ಪ್ರತಿ ವರ್ಷ ಟಾಪ್ 5 ಒಂದು ಹಲ್ಲಿನ ಪೈಕಿ ದನಕ್ಕೆ 5 ಪ್ರೈಸು. ಟಾಪ್ 5ಗೆ ಪ್ರೈಸ್ ಕೊಡ್ತಾರೆ. ಮನಿ ಇಲ್ಲ, ದುಡ್ಡಿಲ್ಲ, ಬರೀ ಚಿನ್ನ. ಮತ್ತು ಕಡೆ ಹಸ್ಗಳಿಗೆ ದೊಡ್ಡ ಹಸ್ಗಳಿಗೆ ಚಾಂಪಿಯನ್ ಅಂತ ಅದು ಒಂದೊಂದೆರಡು ಚಾಂಪಿಯನ್ಗೆ ಎತ್ತಲ್ಲಿ ಚಾಂಪಿಯನ್ ಕೊಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಜಾತ್ರೆನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಎಷ್ಟು ಊರು ಅಂತಲ್ಲ, ಎಷ್ಟು ರಾಜ್ಯ ಅಂತ ಬೇಕಾದ್ರೆ ಕೇಳಿ. ಯಾವ ರಾಜ್ಯ ಬೇಕಾದ್ರೂ ಬಂದು ಸೇರ್ಬೋದು ಇಲ್ಲಿ. ಅಂತಾರಾಜ್ಯ ಮಟ್ಟದ ಜಾತ್ರೆ ಇದು ಸಿಹಳ್ಳಿ ಹುಚ್ಚಮ್ಮನ. ಈಗ ತಮಿಳ್ನಾಡವ್ರು ಅವರೇ, ಆಂಧ್ರದವ್ರು ಅವರೇ, ನಮ್ಮ ಕರ್ನಾಟಕದಂತೂ ಪೂರ್ತಿ ಎಲ್ಲ ಜಿಲ್ಲೆಯವರು ಇಲ್ಲಿದ್ದಾರೆ. ಮಹಾರಾಷ್ಟ್ರದವ್ರು ಬರ್ತಾರೆ, ವ್ಯಾಪಾರಗಾರರು ಬರ್ತಾರೆ. ಹಂಗಾಗಿ ನೀವು ಊರು ಅಂತ ಕೇಳಬೇಡಿ, ರಾಜ್ಯ ಅಂತ ಕೇಳಿ. ರಾಜ್ಯಗಳಿಂದ ಬರ್ತಾರೆ. ಅಷ್ಟು ಜೋರಾಗಿ ನಡೀತದೆ. ಹೌದು ಸರ್, ಈಗ ಕಿಲಾರಿ ನೋಡಿದ್ದೀವಿ ನಾವು. ನಮ್ಮ ರಾಜ್ಯದ ತಳಿ ಹಳ್ಳಿಕಾರಂತೂ ಇಲ್ಲಿ ತುಂಬ ಇದೆ. ಇಲ್ಲಿರೋದೆಲ್ಲ ಹಳ್ಳಿಕಾರನೇ. ವಿಶೇಷ ಅಂದರೆ ನಮ್ಮ ಮೈಸೂರು, ಹಳೆ ಮೈಸೂರು ಪ್ರಾಂತ್ಯದ್ದು ಹಳ್ಳಿಕಾರ ತಳಿ ವಿಶೇಷತೆ ಜಾಸ್ತಿ. ಹಂಗಾಗಿ ಹಳ್ಳಿಕಾರ ರಾಸುಗಳು ಜಾಸ್ತಿ. ಹಳ್ಳಿಕಾರ ರಾಸುಗಳು ಹೆಣ್ಣು ಹಸುಗಳು ಜಾಸ್ತಿ ನಮ್ಮ ಹುಚ್ಚಮ್ಮನ ಜಾತ್ರೆಯಲ್ಲಿ. ಎತ್ತುಗಳಿದೆ, ಆಮೇಲೆ ಕಿಲಾರಿ ಇದೆ, ಇದು ಆಂಧ್ರದ್ದು ಓಣ್ಗಲ್ಲಿದೆ, ಆಮೇಲೆ ಪುಂಗ್ನೂರು ಬಂದಿದೆ, ಮಲೆನಾಡು ಗಿಡ್ಡ ಬಂದವೆ. ಎಲ್ಲ ತಳಿಗಳ ದನಗಳು ಇಲ್ಲಿ ಸೇರವೆ ಸರ್. ಸರ್ ಲಕ್ಷ ಅಂದರೆ ಈಗ ನಮ್ಮ ಯಾಚನಹಳ್ಳಿ ಸಿದ್ದರಾಮಣ್ಣ ಅಂತವರು ಈಗ ಬೇಬಿ ಜಾತ್ರೆಯಲ್ಲಿ ಒಂದು 15 ಲಕ್ಷಕ್ಕೇನೋ 16 ಲಕ್ಷಕ್ಕೆ ಚಿಲ್ಲರೆಗೆ ಕರ ತಗೊಂಡವ್ರೆ. ಅಲ್ಲಾಗದೇ ಇರೋ ಕರ ಅವೊಂದಿರವೆ. ಸುಮಾರು ಹಂಗೆ ಹೆಚ್ಚೆಚ್ಚು ಬೆಲೆ ಅಂತ ರಾಸುಗಳು ಇದೆ. ಕಡ್ಸನ ಪೈಕಿಲಿ 5 ಲಕ್ಷ ರೂಪಾಯಿಗೆ ಮಳವಳ್ಳಿ ಅವು ಅವೆ. ಈಗ ನಮ್ಮವು ನಮಗೆ 3 ಲಕ್ಷ ಇವು ಹೋದ ವರ್ಷ. ಹಿಂಗೆ ದುಡ್ಡೊಂದು ಬೆಲೆ ಇಲ್ಲ ಸರ್. ದನಗಳು ವಿಶೇಷತೆ, ದನಗಳ ಜಾತಿ, ಅದ್ರ ಬೆಳವಣಿಗೆ ಮೇಲೆ ತುಂಬ ದುಡ್ಡು. ಅದರಲ್ಲೂ ಹಳ್ಳಿಕಾರಲ್ಲಿ ವಿಶೇಷತೆ ಏನಂದರೆ ಬೆಳವಣಿಗೆ ನೋಡಿ. ಇದು 2 ವರ್ಷ 11 ತಿಂಗಳು ಕಟ್ಸಿದ್ದು. ಈಗ 2 ಅಲ್ಲು 2 ವರ್ಷ 11 ತಿಂಗಳಿಗೆ ಸರಿ ಸುಮಾರು ಒಂದು 5-5.5 ಅಡಿ ಬೆಳವಣಿಗೆ ಬೆಳೆದಿದೆ. ಈಗಾಗಲೇ ನಮ್ಮ ಈ ರಾಸುಗಳಿಗೆ ಈಗ 3 ಕಡೆ ಪ್ರೈಸು ಆಗಿದೆ. ಈಗ 4ನೇ ಕಡೆ ಇಲ್ಲಿ ಹುಚ್ಚಮ್ಮನ. ಈಗ ಕೆಂಗಲಲ್ಲಿ ಚಿನ್ನ ಬಹುಮಾನ ಸಿಕ್ಕೈತೆ, ಬೇಬಿ ಬೆಟ್ಟದಲ್ಲೂ ಚಿನ್ನ ಬಹುಮಾನ ಸಿಕ್ಕೈತೆ, ಮಂಡ್ಯ ಕೊಮ್ಮೆರಳ್ಳಿ ಸಾತ್ನೂರು ಬೆಟ್ಟ ಅಲ್ಲಿ ಕ್ಯಾಶ್ ಪ್ರೈಸ್ ಮಾಡೈತೆ. 3 ಕಡೆ ಹಾಕಿದ್ವಿ, 3 ಕಡೆನೂ ಪ್ರೈಸ್ ಆಗಿದೆ. ನಾವು ಇದನ್ನು ತಗೊಂಡಿದ್ದು ಜೂನ್ 30ನೇ ತಾರೀಕಲ್ಲಿ ತಗೊಂಡಿದ್ದು. ಈ ಲಾಸ್ಟ್ ಇಯರ್ ಜೂನ್ 2025ರಲ್ಲಿ ಗದ್ದೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸಾಕಾಣಿಕೆ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ವಿ. ಸರ್ ಯಾರು ಬಂದರೆ ಕೊಡ್ತೀವಿ. ಸರಿಯಾಗಿ ಬಂದರೆ ಕುಂತು ಅವರು ಬೇಕು ಅಂತ ಇಷ್ಟಪಟ್ಟು ಕುಂತ್ಕೊಂಡ್ರೆ ಕೊಡ್ತೀವಿ. 9916231804. ಜಾತ್ರೆ ಬಗ್ಗೆ ಹೇಳಬೇಕು ಅಂತ ನಿಮ್ಗೆ ಏನು ಗೊತ್ತು? ಈ ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ದೇವ್ರ ಬಗ್ಗೆ ಆಗಿರ್ಬೋದು. ಸರ್ ಆದಿಶಕ್ತಿ ಹುಚ್ಚಮ್ಮ ಅಂದರೆ ಒಂದು ವಿಶೇಷತೆ ದೇವರು. ಈಗ ನಾವು 9 ವರ್ಷದಿಂದ ಈ ಜಾತ್ರೆಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ದನ ಕರುಗಳಿಗಾಗಲಿ ಇನ್ನೊಂದಾಗಲಿ ನಮಗಾಗಲಿ ಆರೋಗ್ಯ ವ್ಯತ್ಯಾಸ ಆಗಲಿ ಯಾವುದೇ ರೀತಿ ಇಲ್ಲ. ಇಷ್ಟು ಚೆನ್ನಾಗಿ ಸಾಕಿದ್ರೂ ಒಂದಿನ ನಾವು ಡಾಕ್ಟ್ರ್ ಕರೆಸಿ ಇಂಜೆಕ್ಷನ್ ಮಾಡಿಸ್ತವ್ರಲ್ಲ. ಹಾಗಾಗಿ ಆ ಅಮ್ಮನ ದಯ ನಮಗೆ ಇಲ್ಲಿಗೆ ಬರೋರಿಗೆ ಎಲ್ಲರಿಗೂ ಅಷ್ಟೇ, ನಾನು ಒಬ್ಬನಿಗೆ ಅಂತಲ್ಲ, ಯಾರ್ಯಾರು ಭಕ್ತಿಯಿಂದ ಆ ಅಮ್ಮನ ಬಂದು ಒಂದು ಗಂಡು ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲ ಅಮ್ಮನ ಆಶೀರ್ವಾದ ಐತೆ. ಹಂಗೆ ಅವಳ ದಯನೂ ಐತೆ, ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಯಾವ ಊರಿನವರಣ್ಣ? ಸರ್ ನಮ್ಮ ಪ್ರದೀಪ್ ಅಂದ್ಬಿಟ್ಟು ನಾವು ನೇರ್ಲೆಕೆರೆಯವರು. ಇವು ನಾವು ಎತ್ಕೊಳ್ಳೋ ನಮ್ಮ ಫ್ರೆಂಡ್ ಅವು ಸರ್. ಇದು ಹಳ್ಳಿಕಾರ್ ಅಂತ. ಇವು ಹಳ್ಳಿಕಾರ್ನಲ್ಲಿ ಸೂಜಿ ಮಲ್ಗೆ ಅಂತ ಬರ್ತಾರೆ, ಆ ತಳಿ ಸರ್ ಇವು. ಸರ್ ಇವು ನಮಗೆ 4.5 ಲಕ್ಷ ಆಗಿದ್ದಾವೆ. ಅದ್ರ ಮೇಲೆ ಬಂದರೆ ಕೊಡ್ತೀವಿ ನಾವು. ಇನ್ನೂ ಕೂಡ ಇವು ಆರಲ್ಲು, ಇನ್ನೂ ಆರಲ್ಲ ಇದ್ದಾರೆ. ಹಾಂ,
ನೀವು ಎಷ್ಟು ವರ್ಷ ಆಯ್ತು ತಗೊಂಡು? ಈಗ ಒಂದು 4 ತಿಂಗಳಾಗಿತ್ತು ತಗೊಂಡು. ಜಾತ್ರೆಗೋಸ್ಕರ ತಗೊಂಡಿದ್ದು ನಮ್ಮ ಫ್ರೆಂಡ್ ಅವರು. ಜಾತ್ರೆಗೋಸ್ಕರ ತಗೊಂಡು ತುಂಬ ಕೆಲಸನೂ ಮಾಡಿ ಅದನ್ನು ಚೆನ್ನಾಗಿ ಮೇಯಿಸಿ ಜಾತ್ರೆಗೆ ತಗೊಂಡಿದ್ವಿ. ಸರ್ ಏನಿಲ್ಲ, ನೆಲ್ಲುಲ್ಲು, ಹಿಂಡಿ, ರವೆ ಬೂಸ, ಎಳೆ ಬೂಸ, ಮತ್ತು ಜೋಳದ ನುಚ್ಚು, ಹುಳಿ ನುಚ್ಚು. ಮತ್ತು ಈ ಜಾತ್ರೆ ಟೈಮ್ ಬಂದಾಗ ಸ್ವಲ್ಪ ಹಾಲು, ಬೆಣ್ಣೆ, ಅಂದರೆ ಎಲ್ಲ ಟೈಮು ಕೊಡೋಕ್ಕಾಗಲ್ಲ. ಜಾತ್ರೆ ಟೈಮ್ ಒಂದು 3 ತಿಂಗಳು ಚೆನ್ನಾಗಿ ಇದು ಮಾಡಲಿ ಅಂತೇಳಿ 3 ತಿಂಗಳು ಚೆನ್ನಾಗಿ ಕೊಡ್ತೀವಿ. ಪ್ರತಿಯೊಂದು ಚಪ್ರದಲ್ಲೂ ಕೂಡ ಲೈಟಿಂಗ್ಸ್ ಆಗಿರ್ಬೋದು, ಚಪ್ರನೇ ಆಗಿರ್ಬೋದು, ಫುಲ್ಲು ಸಖತ್ತಾಗಿ ಹಾಕಿರ್ತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ದನಗಳನ್ನ ಕಟ್ಟಾಕಿದಾಗ ಅದ್ರ ಅಟ್ರ್ಯಾಕ್ಷನ್ನೇ ಈ ಲೈಟಿಂಗ್ಸ್ ಆಗಿರ್ಬೋದು, ಚಪ್ರ ಆಗಿರ್ಬೋದು. ಅದ್ರ ಅಟ್ರ್ಯಾಕ್ಷನ್ ಜನ ನೋಡಿ ಬಂದು ದನಗಳನ್ನ ನೋಡ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗೋದೇ ಆಗಿರ್ಬೋದು, ದನಗಳು ನೋಡೋಕ್ಕೆ ಬರೋಕ್ಕೆ ಆಗಿರ್ಬೋದು. ಇದಕ್ಕೆ ಫುಲ್ ಅಟ್ರ್ಯಾಕ್ಷನ್ ಕೊಡುವಂಥದ್ದೇ ಈ ಚಪ್ರ. ಅದು ಚಪ್ರವನ್ನು ಲೈಟಿಂಗ್ಸೆಲ್ಲ ಪೂರ್ತಿ ಹಾಕಿರ್ತಾರೆ. ಸರ್ ನೇಲ್ಕೆರೆ ಅವರು, ನಮ್ಮ ಫ್ರೆಂಡು ನೇಲ್ಕೆರೆ ರಮೇಶ್ ಅಣ್ಣನವರು ಎತ್ತುಗಳು. ನಾವು ಅವ್ರ ಫ್ರೆಂಡ್ ಮಂಜು ಅಂದ್ಬಿಟ್ಟು. ಇವು ಹಳ್ಳಿಕಾರ್ ಸರ್, ಹಳ್ಳಿಕಾರ್ ತಳಿ. ಹಳ್ಳಿಕಾರು. ನೀವು ಚಿಕ್ಕದಿಂದ ನೀವೇ ಸಾಕಿರೋದು ತಗೊಂಡಿದ್ದೀವಿ ಇವಾಗ? ಇಲ್ಲ ಸರ್, ಚಿಕ್ಕರಿಂದ ನಾವೇ ಸಾಕಿರೋದು. ಏನು ಸ್ಪೆಷಲ್ ಸರ್ ಇವಾಗ? ಹಳ್ಳಿಕಾರಲ್ಲಿ ಒಳ್ಳೆ ಇದಿದೆ, ಬೆಲೆ ಇದೆ, ಅದರಿಂದ ಹಳ್ಳಿಕಾರ್ ಸಾಕುವ ಅಂದ್ಬಿಟ್ಟು ಅವಾಗಿಂದ ತಲೆಮಾರಿಂದ ಸಾಕ್ತಾಯಿದ್ದೀವಿ. ಇವು ರೇಟ್ ಆಗಿರೋದು 1.45. ರೇಟ್ ಹೇಳ್ತಾ ಇರೋದಲ್ಲ. ಸರ್ ನಾವು ಮಯಪ್ಪನಹಳ್ಳಿ, ಮಂಡ್ಯ ತಾಲೂಕು, ಬಸರಾಳು ಹೋಗ್ಲಿ. ಅಣ್ಣ ಒಂದು ಹಲ್ ಮಾಡೋದಿದೆ, ಒಂದು ಹಲ್ ಮಾಡಿಲ್ಲ. ಯಾವ ತಳಿ ಅಣ್ಣ ಇವು? ಹಳ್ಳಿಕಾರ್, ಪ್ಯೂರ್ ಹಳ್ಳಿಕಾರು. ಹಾಂ. ಏನು ವಿಶೇಷತೆ ಹೇಳ್ತಾರೆ ಇದ್ರು? ಈಗ ನೀವು ಹೆಂಗೆ ಸಾಕ್ತಾ ಇದ್ದೀರಾ ಏನೋ? ಸರ್ ಸಾಕೋದು ಅವ್ರವ್ರು ಬಿಟ್ಟಿದ್ದು. ವಿಶೇಷತೆ ಅಂದರೆ ಹಳ್ಳಿಕಾರ್ ಬಗ್ಗೆ ವಿಶೇಷತೆ ಅಂದರೆ ಬಣ್ಣ, ಜಾತಿ. ಸರ್ ನಾವು ಬೆಳಿಗ್ಗೆ ಹಾಲು ಕೊಡ್ತೀವಿ, ಸಂಜೆ ಮಾಮೂಲಿ ತಿಂಡಿ ಕೊಡ್ತೀವಿ, ಮಧ್ಯೆ ಬೆಣ್ಣೆ ಕೊಡ್ತೀವಿ ಮಧ್ಯಾಹ್ನ. ಸರ್ ನಾನು ತೊಗೊಂಡು 2.5 ತಿಂಗಳಾಯಿತು. ಹಾಂ. ಸರ್ ಕೇಳೋದು ಅವ್ರು ಏನೇನೋ ಕೇಳ್ತಾರೆ. ನನಗಾಗಿರೋದು 14,10,000. ನನಗಿನ್ನೂ 2 ಜಾತ್ರೆ ಇವೆ, ಮುಗಿಸ್ಕೋತೀನಿ. ಖುಷಿ ಇತ್ತು, ಯಾರು ಕಾಯಸಕ್ಕೆ ಬಂದು ಕೂತ್ಕೊಂಡ್ರೆ ವ್ಯಾಪಾರ ಹೇಳ್ತೀನಿ. ನೀವು ಈಗ ಇಲ್ಲಿಗೆ ದನನ ಯಾವಾಗಿಂದ ಬರ್ತಾ ಇರೋದು? ಸರ್ ನೀವು ಮೊದಲನೇ ವರ್ಷನೇ ಹಾಕಿರೋದು ಇಲ್ಲಿಗೆ. ಹಾಂ. ಯಾರು ರೆಫರ್ ಮಾಡಿದ್ದೆ ನಿಮಗೆ ಈ ಜಾತ್ರೆಗೆ ಕರ್ಕೊಂಡು ಅಂತ, ನಿಮಗೆ ಬೇಕು ಅಂತ? ಸರ್ ಇಲ್ಲ, ರೆಫರ್ ಏನಿಲ್ಲ. ಒಳ್ಳೆ ಎತ್ಕಟ್ಟಿನೆಲ್ಲ ಒಂದು ಸೋಕಿ ತೀರ್ಸ್ಕೊಂಡು ಹೋಗಮ್ಮ ಆ ಹುಚ್ಚಮ್ಮ ತಾಯಿ ಹತ್ರ ಅಂದ್ಬಿಟ್ಟು ಜಾತ್ರೆ ಎಲ್ಲನೂ ಮಾಡ್ಕೊಬಂದಿವಿ. ಎಲ್ಲ ಜಾತ್ರೆಗಳಲ್ಲೂ ಫಸ್ಟ್ ಪ್ಲೇಸ್ ಆಗಿದೆ. ಅದಕ್ಕೋಸ್ಕರನೇ ಹಾಕೊಬಂದಿದ್ವಿ, ಪೂಜೆಗೋಸ್ಕರ ಬಂದಿದ್ದು. ಕಟ್ಟೆಕೊಪ್ಪರು ಯೋಗೇಶ ಮಂಟಿ ಗೊತ್ತಾದ್ರ ಬರುವ ಕಂಡಕಪ್ಪ. ಏನು ಕಾರಣ? ಸರ್ ಇದು ಬಂಡೂರು ಕುರಿ ಅಂತ, ಬಂಡೂರು ತಳಿ ಅಂತೇಳಿ, ಕುರಿನಲ್ಲಿ ಬಂಡೂರು ತಳಿ ಅಂತ ಬರ್ತಾರೆ. ಆ ತಳಿ ಕುರಿ ಇದು ಬಂಡೂರು ತಳಿ ಅಂತೇಳಿ. ಅಂದರೆ ಇದರಲ್ಲಿ ನಾನಾ ಥರ ಬರುತ್ತೆ. ನಾಟಿ ಬರುತ್ತೆ, ಬಂಡೂರು ತಳಿ ಅಂತ ಬರುತ್ತೆ, ಇನ್ನೂ ವಿಶೇಷವಾದ ತಳಿಗಳು ಬರ್ತವೆ. ಅದರಲ್ಲಿ ಕುರಿನಲ್ಲಿ ಬಂಡೂರು ಅಂತಂದರೆ ಕಾಲು ಗಿಡ್ಡಕ್ಕೆ, ಬೆನ್ನು ಅಗಲ, ಮುಖ ಸಣ್ಣ, ಈ ಥರ ಬರ್ತದೆ. ಎಷ್ಟು ಕೆ ಜಿ ಬಿಡ್ಬೋದಣ್ಣ ಇದು ಫುಲ್ಲು ಎಲ್ಲ ಬೆಳೆಸಿದ್ರೆ? ಸರ್ ಇದು ನಾವು ಯಾವ ಥರ ಬೆಳೆಸ್ತೀವಿ ಆ ಥರ ಬರ್ಬೋದು. 1 ಕ್ವಿಂಟಾಲು 25 kg ಬರ್ತವೆ ಇವು. ಬೇಕು ಅಂತಂದ್ರೆ ಏನು ಮೇವು ಹಾಕಿದ್ರೆ ಚೆನ್ನಾಗಿ? ಸರ್ ಮೇವು ಅಂತಂದರೆ ನೀವು ಹಸಿ ಮೇವು ಏನಾರು ಹಾಕಿ ಒಣಹುಲ್ಲು ಹಾಕ್ತೀರಾ, ಒಣಹುಲ್ಲು ಹಾಕಿ ನೀವು ತಿಂಡಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರ್ತಾರೆ. ಹಸಿ ಮೇವು ಏನು ಬೇಕು, ಸೊಪ್ಪು, ಜೋಳದ ಕಡ್ಡಿ ಏನು ಕೊಟ್ಟರು ಪರವಾಗಿಲ್ಲ. ಸ್ವಲ್ಪ ಸಾಯಂಕಾಲ ಟೈಮು ಹುಳ್ಳಿ ನುಚ್ಚು, ಬೂಸ ಕೊಟ್ಟರೆ ಸಾಕು. ಕಡಲೆಪುರಿ. ನಮ್ಮ ಪ್ರೀತಿಯಿಂದ ನಮ್ಮ ಜೊತೆ ಓಡಾಡ್ಕೊಂಡಿದೆ. ಇದು ನಮ್ಮ ಜೊತೆನೇ ಓಡಾಡ್ಕೊಂಡಿರುತ್ತೆ ಪ್ರೀತಿಯಿಂದ. ಎಲ್ಲವರು ನಮ್ಮ ಜೊತೆ ಬೇಕಾದ್ರೆ ನೋಡಿ ನೀವು, ಅದೆಲ್ಲೂ ಹೋಗಲ್ಲ ಬಿಡಪ್ಪ. ತಳಿ ಕುರಿಗಳು ನಮ್ಮನ್ನು ಹಚ್ಕೊಬಿಟ್ರೆ ಎಲ್ಲೂ ಹೋಗಲ್ಲ ಅವು. ಎಷ್ಟೇ ಜನ ಮಧ್ಯೆ ಇದ್ರೂ ಕೂಡ ನಮ್ಮನ್ನು ನೆನೆಸ್ಕೊಂಡು ಓಡಿ ಬರ್ತವೆ. ಅದಕ್ಕೆ ಈ ಪ್ರಾಣಿ ಪ್ರೀತಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಬೆಳೆ ಕಟ್ಟೋಕ್ಕಾಗಲ್ಲ. ನೋಡಿ ಬೇಕಾದ್ರೆ ಅದು ಎಲ್ಲೇ ಹೋಗಲಿ ನನ್ನ ಹಿಂದೆನೇ ಬರುತ್ತೆ. 1000 ಜನ ಮಧ್ಯೆ ಇರಲಿ, ಎಲ್ಲರೂ ಬಿಟ್ಟು ನಮ್ಮನ್ನು ಗುರುತಿಸ್ಕೊಂಡು ಮಾತ್ರ ಬರ್ತನಕ್ಕೆ ಈ ಪ್ರಾಣಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಬೇಕಾದ್ರೆ ನೀವು ನೋಡಿ, ಬೇಕಾದ್ರೆ ನಾನು ಎಲ್ಲೇ ಹೋಗಲಿ ನನ್ನ ಹಿಂದೆನೇ ಓಡ್ಬರ್ತಾ ಇರ್ತೀನಿ. ಅದು
ಹೌದು. ನಾನು ಇಲ್ಲಿ ಕಿರ್ಗಾವಲ್ ಹತ್ರ ಸಂತೆ ನಡೆಯುತ್ತೆ ಶನಿವಾರ ಬಂಡೂರು ಕುರಿಗಳ ವಿಶೇಷತೆಯಲ್ಲಿ. ಅಲ್ಲಿ ತಗೊಂಬಂದಿದ್ದು ನಾನು ಸಣ್ಣ ಮರಿಯೋದು ತಂದಾಗ ನಾನು ಅಲ್ಲಿ ತಗೊಂಬಂದೆ. ಅವಾಗಿಂದ ನಮ್ಮ ಮನೆಯಲ್ಲಿ ಒಂಥರ ಭಾಳ ಮುದ್ದಾಗಿ ಸಾಕ್ಬಿಟ್ಟಿದ್ದೀವಿ. ಇದು ಎಲ್ಲೇ ಹೋದ್ರು ನನ್ನ ಜೊತೆನೇ ಬರುತ್ತೆ. ಇದು ನಮಗೊಂಥರ ಫ್ರೆಂಡ್ ಆಗ್ಬಿಟ್ಟಿದೆ ಇದು. ನಾವು ನೇರ್ಲಿಕೆರೆ ರಮೇಶ್ ಅಂತ. ಇಲ್ಲಿ 25 ವರ್ಷ, ಇದು 25ನೇ ವರ್ಷ. ಖಂಡಿತ ಕಟ್ತಾ ಇವು ಹಳ್ಳಿಕಾರ್ ತಳಿ. ಹಾಂ, ಹಳ್ಳಿಕಾರು. ಇವು ತಕೊಂಡು ಈಗ ಒಂದು 3 ತಿಂಗಳಾಗೈತೆ. ಈಗ 25 ವರ್ಷದಿಂದ ನೀವು ಇಲ್ಲಿ ಬಂದು ದನ ಕಟ್ತಾ ಇದ್ದೀರಾ, ಜಾತ್ರೆ ವಿಶೇಷತೆ ಏನು? ವಿಶೇಷತೆ ಅಂತಂದರೆ ಜಾತ್ರೆಗಳು ಹಳ್ಳಿಕಾರನ್ನ ಸೋಕೆ ಮಾಡೋದು, ಆಮೇಲೆ ದೇವ್ರ ಸೇವೆ ಮಾಡೋದು. ಈ ದೊಡ್ಡ ಚಮತಾಯಿ, ಚಿಕ್ಕ ಚಮತಾಯಿ ಭಾರಿ ನಿಷ್ಠಾವಂತ ದೇವರು. ಅದರಿಂದ ತುಂಬಾ ಎಲ್ಲ ಜನ ಭಾರಿ ಹಳ್ಳಿಕಾರ್ ಸಾಕುವಂಥ ರೈತರುಗಳು ಭಾರಿ ಯಥೇಚ್ಛವಾಗಿ ಬಂದವರು. ಭಾರಿ ತುಂಬಾ ದನಗಳು ಸೇರವೆ. ಈಗ ನಡೆಯುತ್ತೆ ಜಾತ್ರೆ 6 ದಿನ ನಡೀತದೆ. 6 ದಿನ ಸರ್. ಮೊದಲು ಕೊಂಡ, ಬೆಳಿಗ್ಗೆಗೆ ಇದು ಮೊದಲು ಬಂಡಿ, ಆ ಬೆಳಿಗ್ಗೆಗೆ ಇದು ಕೊಂಡ, ಅದ್ರ ಮಾರನೆಗೆ ಬಾಯಿಬೀಗ, ಅದ್ರ ಮಾರನೆಗೆ ಪಲ್ಲಕ್ಕಿ ಸೇವೆ, ಅದ್ರ ಮಾರನೆಗೆ ರಥ ಇದು ತೇರು, ಅದ್ರ ಮಾರನೆಗೆ ತೆಪ್ಪ. ಈಗ ನೀವು ದನಗಳಿಗೆ ಸಾಕ್ತಾ ಇದ್ದೀರಲ್ಲ ಸರ್, ಏನು ಸ್ಪೆಷಲ್ ಆಗಿ ಏನಾದ್ರು ಐಟಮು ಏನಾದ್ರು ತಿನ್ನಿಸಿ ಬೆಳೆಸೋದು ಆ ಥರ? ಸ್ಪೆಷಲಾಗೆಲ್ಲ ಐಟಮ್ ಹಾಕ್ತೀವಿ. ಏನು ಹಾಕ್ತೀವಿ ಅಂತಂದರೆ ಹಾಲು, ಬೆಣ್ಣೆ, ಆಮೇಲೆ ತಿಂಡಿ, ನಾನಾ ಥರ ತಿಂಡಿ ಕೊಡ್ತೀವಿ. ಕಾಳಿನ ತಿಂಡಿ ಕೊಡ್ತೀವಿ, ರವೆ ಬೂಸ, ಎಲೆ ಬೂಸ, ಗೋಧಿ ಬೂಸ, ಅಕ್ಕಿ, ಆಮೇಲೆ ಗೋಧಿ ಪ್ರತಿಯೊಂದು ಕೊಡ್ತೀವಿ. ಹಾಲು ಹಾಕ್ತೀವಿ, ಆಮೇಲೆ ಬೆಣ್ಣೆ ಕೊಡ್ತೀವಿ. ಇವಾಗ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇವಕ್ಕೆ? ಸರ್ ಇವು 10 ಲಕ್ಷ ಹೇಳ್ತಾಯಿವಿ ಈಗ. ಆಮೇಲೆ ಜಾತ್ರೆ ವಿಶೇಷ ಏನು ಅಂತಂದರೆ ಇಲ್ಲಿ ಇರ್ತಕ್ಕಂಥ ದೊಡ್ಡ ಚಮತಾಯಿ, ಚಿಕ್ಕ ಚಮತಾಯಿ ಅಂದರೆ ಭಾರಿ ನಿಷ್ಠಾವಂತ ದೇವರು. ಇಲ್ಲಿ ಯಾವ ಪೊಲೀಸ್ ಇಲ್ಲ, ಏನಿಲ್ಲ. 25 ವರ್ಷಗಳಿಂದ ಒಂದು ಜನಕ್ಕೆ ತೊಂದರೆ ಆಗ್ದಂಗೆ, ಏನು ತಪ್ಪಾಗ್ದಂಗೆ ನಡ್ಕೊಬರ್ತಾ ಇರುವಂಥ ಭಾರಿ ದೊಡ್ಡ ಜಾತ್ರೆ. ಅಂದರೆ ಈಗ ನಮ್ಮ ಕರ್ನಾಟಕಕ್ಕೆ ಹೆಸರಾದಂಥ ಜಾತ್ರೆ ಈಗ ಇದು. ಭಾರಿ ಹೆಸರಾದಂಥ ಜಾತ್ರೆ. ಭಾರಿ ವಿಜೃಂಭಣೆಯಿಂದ ನಡೀತಿದೆ. ತುಂಬ ಇವಾಗೆಲ್ಲ ಒಂದು 10-15 ಸಾವಿರ ಜನ ಇವತ್ತು ತುಂಬ ಜನ ಭಾರಿ ಜನ ಸೇರಿ ಜಾತ್ರೆನ ಮಾಡ್ತಾರೆ. ಆದರೆ ದೇವ್ರ ಆಶೀರ್ವಾದ ಇಡೀ ನಮ್ಮ ಹಳ್ಳಿಕಾರ್ ದನಗಳು ಸಾಕುವಂಥ ಎಲ್ಲ ರೈತರಿಗೂ ಇರಬೇಕು. ಅವ್ರ ಆಶೀರ್ವಾದ ಇರಲಿ. ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ನಾವು ಅಭಿಪ್ರಾಯ ಪಡೋರು. ನೀವು ದನಗಳು ಕಟ್ತಿರೋಣ ಇದೊಂದೇ ಜಾತ್ರೆನ ಇಲ್ಲ ಬೇರೆ ಬೇರೆ ಯಾವ ಕಡೆ? ಬೇರೆ ಜಾತ್ರೆಗೆ ಹೋಗ್ತೀವಿ. ಮುಡುಕ್ತಿರಾಗ ಹೋಗ್ತೀವಿ, ಬಿಟ್ರೆ ಸುತ್ತೂರು ಹೋಗ್ತೀವಿ, ಅಲ್ಲಿ ಬಿಟ್ರೆ ಬನ್ನೂರು ಅಂತ ನಡೀತಿದೆ ಇಲ್ಲಿ, ಅಲ್ಲಿ ಹೋಗ್ತೀವಿ. ಅಲ್ಲಿಂದ ಬೇಬಿಗೆ ಹೋಗ್ತೀವಿ. ಅಂದರೆ ಇನ್ನೂ ತುಂಬ ಜಾತ್ರೆಗಳು ಹೋಗ್ತೀವಿ. ಸದ್ಯಕ್ಕೆ ಇಷ್ಟು ಜಾತ್ರೆ ಅಂತೂ ಕಾಯಮಾಗಿ ಮಾಡ್ತೀವಿ. ಇವು ಎತ್ತು 6 ಕರೆಗಳು ಎತ್ತುಗಳು. ಇವು 3.5 ಲಕ್ಷ ಬೆಲೆ ಆಗವೆ. ಇವು ಮೇಯ್ಸ್ಕೊಂಡು ಇವು ಮಾಡ್ಕೊಂಡು ಗೇಯ್ಕು ಗೀತಾನೆ, ಸೋಕಿಗೂ ಮಾಡ್ತಾನೆ. ಇವೆಲ್ಲ ಗೇಯ್ಕೊಂಡು ಹಾಲು, ಮೊಟ್ಟೆ, ತಿಂಡಿ, ರವೆ ಬೂಸ ಅಂತ ಇವೆಲ್ಲ ಕೊಟ್ಕೊಂಡು ಇದು ಗಂಜಿ, ರವೆ ಗಂಜಿ ಎಲ್ಲ ಕಾಯಿಸಿ ಕೊಡ್ತಾನೆ. ಇವು ಬೆಲೆ ಬಂದು 3.5 ಲಕ್ಷ. ಕೇಳ್ತವ್ರೆ ಇಲ್ಲಿ ಎಷ್ಟು ಕೇಳವ್ರೆ? ಅದೇ ಕೇಳೋರೆ. ನಮಗೆ ಗೀಟಿದ್ರೆ 3.5 ಲಕ್ಷ ಹೇಳ್ತಾನೆ. ಹೆಚ್ಚು ಕಮ್ಮಿ ಆದರೆ ಬಿಟ್ಕೊಡೋಣ ಅಂತ ಇದು ಮಾಡ್ತಾ ಇರ್ತೇವೆ. 9731429257. ಊರ ಹೆಸರು ಗುರುದೇವರಹಳ್ಳಿ, KM ದೊಡ್ಡಿತು, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಎಷ್ಟು ವರ್ಷ ಆಯಿತು ಇಲ್ಲಿ ಟೆಂಟ್ ಹಾಕಿ ಸ್ಟಾರ್ಟ್ ಮಾಡಿ? 5 ವರ್ಷದಿಂದ. ಇವಾಗ ಎಷ್ಟು ದಿನದಿಂದ ಇಲ್ಲಿ ಇದ್ದೀರಾ? ಈಗ 5 ದಿನದಿಂದ ಇಲ್ಲೇವಿ. 5 ದಿನದಿಂದ ಇಲ್ಲಿ ಇದ್ದೀರಾ? ಊಟ ತಿಂಡಿ ಎಲ್ಲ ನಿಮಗೆ? ಊಟ ತಿಂಡಿ ಮಾಮೂಲಿ ಮಾಡಿ ಕೊಡ್ತಾ ಇರ್ತಾರೆ ಅಲ್ಲೇ ಒಳಗೆ. ಮಾಡ್ತಾರೆ, ದೇವಸ್ಥಾನದಲ್ಲೇ ಕೊಡ್ತಾರೆ. ಊಟ ಕೊಡ್ತಾರಾ? 5 ದಿವಸ ಕೊಡ್ತಾರೆ. ಊಟ ಕೊಡ್ತಾರೆ. 3 ಟೈಮ್ ಕೊಡ್ತಾರಾ? ಅಂದ್ರೆ ಅವರು ದಾನಿಗಳು ತಂದು ಕೊಡ್ತಾ ಇರ್ತಾರೆ, ಅಲ್ಲಿ ಇಸ್ಕೊತೀವಿ. ದೇವಸ್ಥಾನದಲ್ಲಿ ಊಟ ಅವತ್ತು ಒಂದಿನ ಮೊನ್ನೆ ಊಟ ಕೊಟ್ಟರು ದೇವಸ್ಥಾನದಲ್ಲಿ, ಇಲ್ಲೇ ಮಾಡ್ಕೊತೀವಿ. ಸರ್ ನನ್ನ ಹೆಸರು KS ನಂದೀಶ್ ಅಂತ, ಕೊತ್ತತ್ತಿಯಿಂದ ಬಂದಿದ್ದೀನಿ.
ಪ್ರತಿ ವರ್ಷ ಈ ಜಾತ್ರೆಗೆ ಒಂದು 12 ವರ್ಷದಿಂದ ಕಟ್ತಾ ಇದ್ದೀನಿ. ಈ ಕರುಗೆ ಇನ್ನೂ 1 ಮುಕ್ಕಾಲು ವರ್ಷ 2 ವರ್ಷ ಆಗಿಲ್ಲ ಇನ್ನೂ. ಈಗ ಹಾಲು ಕುಡಿತಿದ್ದು ಒಂದು 6 ತಿಂಗಳಾಗಿತ್ತು ಬಿಟ್ಟು. ಇದ್ರ ಬೆಲೆ ಬಂದು ಒಂದು 50,000 ಹೇಳ್ತಾ ಇದ್ದೀವಿ. ಅವರು 40 ಒಳಗೆ ಕೇಳ್ತಾ ಇದ್ದಾರೆ. ಒಂಟಿ ಸರ್ ಇದು ಒಂಟಿ ಸರ್. ಹಾಂ 9964777023. ಇವಾಗ ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಈ ಒಂದು ಜಾಗದಲ್ಲಿ ಒಂದು ಹೀಗೆ ಚಪ್ರಗಳನ್ನ ಹಾಕಿ ಏನು ಒಂದು ದನ ಕರುಗಳನ್ನ ಕಟ್ಟಾಕೋದಕ್ಕೆ ಅಟ್ರಾಕ್ಷನ್ ಆಗಿರುವಂಥ ಚಪ್ರಗಳನ್ನ ಲೈಟಿಂಗ್ಸ್ಗಳನ್ನ ಹಾಕ್ತಾರಲ್ಲ, ಆ ಒಬ್ಬ ವ್ಯಕ್ತಿಗೆ ಇವಾಗ ಇಲ್ಲಿ ಸನ್ಮಾನ ಮಾಡ್ತಾಯಿದ್ದಾರೆ. ಇವರು ಬೇರೆ ಕಡೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲೆಲ್ಲ ಕೂಡ ಇವರು ಚಪ್ರಗಳನ್ನ ಹಾಕ್ತಾರೆ. ಹಂಗಾಗಿ ಇವರು ಆ ವ್ಯಕ್ತಿಗೆ ಸನ್ಮಾನ ಮಾಡೋಕ್ಕೆ ಇವತ್ತು ಇಲ್ಲಿ ಕರೆದಿದ್ದಾರೆ. ಆ ಒಂದು ವಿಡಿಯೋನ ಇವಾಗ ತೋರಿಸ್ತೇನೆ. ಈ ಶ್ರೀಹಳ್ಳಿ ಉಚ್ಚಮ್ಮ ಭಾರಿ ಶಕ್ತಿವಂತೆ. ನಮ್ಗನ್ಕ ಇದು ಏನು ಅನ್ನೋದು ಗೊತ್ತಿರಲ್ಲ. 25 ವರ್ಷದಿಂದ ನಾವು ಈ ಹಾಕಿ ಸರ್ ಟಾಪ್ ಸಾಲೆ ಹಾಕಿ ಮಾತಾಡಿ ಸರ್. ನೀವು ಸರ್ ನೀವು ಮಾತಾಡಿ. ಈ ಶ್ರೀಹಳ್ಳಿ ಜಾತ್ರೆ ಬರ್ಬೇಕಾದ್ರೆ ನಾವು ಸುಳ್ಳು ಹೇಳಿದ್ರೆ ಇದು ಭಾರಿ ನಿಷ್ಠೆವಂತ ಅಮ್ಮ. ನಾವು ಸುಳ್ಳು ಹೇಳೋಕ್ಕೂ ಭಯ. ಈ ಜಾತ್ರೆ ಫಸ್ಟ್ ಕಟ್ಟಬೇಕಾದ್ರೆ ನಮ್ಮ ನೇರ್ಲಿಕೆರೆ ಪಡೇಲ್ರು, ಮಾದಗಲ್ಲಿ ಕೆಂಚುವಣ್ಣ, ಬನ್ನೂರು ಮಾಧವಣ್ಣ ಆಯ್ತಾ, ಇವರೆಲ್ಲ ಬಂದು ನಮ್ಮನ್ನ ಎಮ್ಮೆ ಅಣ್ಣ ಇವರೆಲ್ಲ ಬಂದು ನಮ್ಮನ್ನ ಒಕ್ಕಳಪ್ಪ, ನಮ್ಮ ದಾಸಗೌಡನ ಕೊಪ್ಪಳ ಇವರೆಲ್ಲ ಬಂದು ಕರೆದ್ರು. 25 ನಮ್ಗೆ ದೊಡ್ಡ ಎತ್ತು ಎಲ್ಲ ಮುಡುಕ್ತಾರೆ. ನಾವು ಕರ್ನಾಟಕದಲ್ಲಿ ಮೊದಲನೇ ಜಾತ್ರೆ ಅಂದರೆ ಮುಡುಕ್ತಾರೆ ಇವರು. ನಾವು ಮಂಡ್ಯ ಸಿಟಿ ಎಷ್ಟೊಂದು ಸೇರಪ್ಪ ಅಂತ. ಆದರೆ ಆಗ ಬಂದು ಕರೆದು ನಾವು ಎತ್ತೆಲ್ಲ ಮಾರಲಿಲ್ಲ. ಇವರೆಲ್ಲ ಬಂದು ಬಾಣ ನಮ್ಮ ಶ್ರೀಹಳ್ಳಿ ಜಾತ್ರೆ ಇಂಪ್ರೂವ್ ಆಗಲಿ ಅಂತ ಕರೆದ್ರು. ಆ ವರ್ಷ ಕರೆದಾಗ ಇವರು 1, 2, 3 ಗ್ರಾಮ್ ಚಿನ್ನ ಕೊಟ್ಟರು. ಈ ಶ್ರೀಹಳ್ಳಿಲಿ ಉತ್ತಮ ಅವರು ಸುಮಿತ್ರಮ್ಮನವರು ಇರಪ್ಪಗೌಡರಲ್ಲಿ ಅದೊಂದು ಕರೆದ್ ಬಿಟ್ರೆ ಇನ್ನು ತಿರುಗಿ ಯಾರು ಕರಿಲ್ಲ. ಜಾತ್ರೆ ತಾಯಿ ಎಲ್ಲ ಅವಳೇ ಕರ್ಕೊತಾಳೆ ಕಣಪ್ಪ. ಅದರಲ್ಲೇನು 2 ಮಾತಿಲ್ಲ, ಯಾವ ಲೋಕದೋಷ ಇಲ್ಲ, ಏನಿಲ್ಲ ಆ ತಾಯಿಯಿಂದ. ವಿಶೇಷತೆ ಏನಪ್ಪ ಅಂತಂದರೆ ಈ ಶ್ರೀಹಳ್ಳಿ ಜಾತ್ರೆಯಲ್ಲಿ ಇವತ್ತು 25ನೇ ವರ್ಷ ಇವತ್ತು ಜಾತ್ರೆ ಶುರುವಾಗಿ ಈ 25 ವರ್ಷದ ಜಾತ್ರೆಯಲ್ಲಿ ಈ ತಟ್ಟಿ ಚಪ್ರನ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಮಧುವಣ್ಣವರು, ಪಾಂಡವಪುರ ಮಧುವಣ್ಣವರು. ಅಂದರೆ ಈ ತಟ್ಟಿ ಚಪ್ರ ಅಂದರೆ ಮಂಡ್ಯ ಚಪ್ರ ಅಂತ ಹೆಸರುವಾಗಿದೆ. ಈ ಮಂಡ್ಯ ಚಪ್ರ ಇದೊಂದೇ ಜಾತ್ರೆ ಅಂತಲ್ಲ, ಎಲ್ಲ ಅಂದರೆ ಮುಡ್ತೆರೆ ಇರ್ಬೋದು, ಬೇಬಿ ಇರ್ಬೋದು, ಅಥವಾ ಸಪ್ಲಮ್ಮ ಇರ್ಬೋದು, ಅಥವಾ ಇತ್ತೀಚೆಗೆ ಗಾಡಿನಲ್ಲೂ ಫೇಮಸ್ ಆಗಿದೆ. ಈ ಮಂಡ್ಯ ಚಪ್ರನ ಇಡೀ ಇಂಡಿಯಾದಲ್ಲೇ ಫೇಮಸ್ ಮಾಡ್ತಾರೆ ನಮ್ಮ ಮಧುವಣ್ಣವರು. ಅವ್ರಿಗೆ ಈ 25 ವರ್ಷದ ಸಂಭ್ರಮ ಸಿಲ್ವರ್ ಜುಬ್ಲಿ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಂತ ಹೇಳಿ ನಾವು ಇಟ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಮ್ಮ ಮಧುವಣ್ಣವ್ರಿಗೆ ಇಷ್ಟೊಂದು ನಮಗೋಸ್ಕರ ಇಷ್ಟೊಂದು ಶ್ರಮವಹಿಸಿ ಇಷ್ಟೊಂದು ವಿಜೃಂಭಣೆಯಿಂದ ಚಪ್ರ ಕೊಟ್ಟಿರುವಂಥ ಮಧುವಣ್ಣವ್ರಿಗೆ ಇನ್ನೂ ಹೆಚ್ಚು ಬೆಳೀಲಿ. ಇವರು ಇಡೀ ನಮ್ಮ ಮಂಡ್ಯ ಚಪ್ರನ ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗೋ ಮಟ್ಟಿಗೆ ಬೆಳೀಲಿ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮ ಶ್ರೀಹಳ್ಳಿ ಉಚ್ಚಮ್ಮ ಶಕ್ತಿ ಕೊಡಲಿ ಅಂತ ಹೇಳಿ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಅತಿ ಹೆಚ್ಚಾಗಿ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ನಾವು ಎಲ್ಲ ಆಶಿಸೋಣ. ಜೈ ಹಳ್ಳಿಕಾರ್. ಸರ್ ನಮ್ಮ ಮೂಲದಾಗ ಬಂದು ಅಣ್ಣ ಪಾಂಡವಪುರದವ್ರು. ನಾವು ಪಾಂಡವಪುರದವರು. ಹೌದು. ನೀವು ಚಪ್ರ ಹಾಕೋದು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ಸುಮಾರು ಸರ್ ನಮ್ಮ ತಂದೆಯವರ ಕಾಲದಿಂದನೇ ನಾವು ಚಪ್ರ ಹಾಕ್ತಾ ಇದ್ದೀವಿ. ತಂದೆಯ ಕಾಲದಿಂದ ಚಪ್ರ ಇವಾಗ ನಾವು ಹಾಕ್ತಾ ಇದ್ದೀವಿ. ನಿಮ್ಗೆ ಇವಾಗ ಜನ ಪ್ರೀತಿ ತೋರಿಸೋದು ಎಲ್ಲ ಏನು ಅನ್ಸುತ್ತೆ ಸರ್? ಇವಾಗ ಜನ ಪ್ರೀತಿ ತೋರಿಸೋದು ಏನಪ್ಪ ಅಂತಂದರೆ ಆ ಒಂದು ವಿಶ್ವಾಸ, ಮತ್ತು ಇವಾಗ ಎತ್ತುಗಳನ್ನ ಅವ್ರು ಚೆನ್ನಾಗಿ ಸಾಕ್ದಂಗೆ ಸರ್ ನಮ್ಮ ಕೆಲಸಗಳನ್ನ ಜಾಸ್ತಿ ಆಗುತ್ತೆ. ಇವಾಗ ಅವರಿಗೆ ಎತ್ತುಗಳು ಸಾಗಲಿಲ್ಲ ಅಂದರೆ ನಮ್ಮ ಕೆಲಸನೂ ಕಮ್ಮಿ ಆಗುತ್ತೆ. ಆಗಿದ್ದರಿಂದ ಫಸ್ಟು ಬಸವಣ್ಣ ದೇವರಾಗಲಿ ಎತ್ತುಗಳಾಗಲಿ ಫಸ್ಟು ಅವರು ಹೆಚ್ಚು ಮೆರೆದಂಗೆ ನಮ್ಮ ಕೆಲಸಗಳನ್ನು ಜಾಸ್ತಿ ಆಗುತ್ತೆ. ಸರಿ, ನಮ್ಮ ನಂಬರು 9741535398. ಇದು ಅಂತಂದರೆ ಹೊಸ ನಾಚಿಕೆ ಸ್ವಭಾವದವರು. ನಮಗೆ ಮುಂದಿನ ಜಾತ್ರೆಗೆ ಒಂದು ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಕಮ್ಮಿ ಹಾಕ್ಕೊಡ್ಲಿ ಅಂತರನೇ ಕಮ್ಮಿ ಮಾಡ್ಕೊಂಡು ಯಥೇಚ್ಛವಾಗಿ ಒಳ್ಳೆತನದಲ್ಲಿ ಹಾಕಿ ಇನ್ನೂ ಹಳ್ಳಿಕಾರ್ ಕಟ್ಟುವಂಥ ರೈತರನ್ನ ಹುರಿದುಂಬಿಸಿ ಕಮ್ಮಿಯಾಗಿ ನಮಗೆ ಚಪ್ರ ಹಾಕ್ಕೊಳ್ಳಿ ಅಂತ ಕೇಳ್ಕೊತೇವೆ. 25 ವರ್ಷ 25 ವರ್ಷದಿಂದ ಜಾತ್ರೆ ಕಟ್ತಾ ಇರೋದು. ನಮಗೆಲ್ಲ ಒಳ್ಳೇದಾಗಿದೆ. ದೇವರು ಉಚ್ಚಮ್ಮ ತಾಯಿ ಎಲ್ಲ ಒಳ್ಳೇದು ಮಾಡವಳೆ. ಆಮೇಲೆ ಹಳ್ಳಿಕಾರ್ ಮೇಯಿಸೋದೇ ಒಂದು ಹುಮ್ಮಸ್ಸಾಗಿದೆ. ಹಳ್ಳಿಕಾರ್ ದನನ ಮೇಯಿಸೋದು ಈಗ ನಮಗೆ ಬಸವಣ್ಣ ದೇವರ ತುಂಬಾ ಹುಮ್ಮಸ್ಸಾಗಿದೆ. ಈಗ ಎಲ್ಲರೂ ನೋಡಿ ಯುವಕರಾದರೂ ಎಲ್ಲ ಒಂದೊಂದು ತಗೊಂಡು ನಾವು ಮೇಯಿಸ್ತೀವಿ ಅಂತ ಮುಂದೆ ಬಂದು ತುಂಬಾ ದನನ ಇದು ಮಾಡ್ತಾವ್ರೆ. ಅದರಿಂದ ಹಳ್ಳಿಕಾರನ್ನ ಮೇಯಿಸಿ ಆಮೇಲೆ ಅದರಲ್ಲಿ ಬಸವಣ್ಣನ ಮೇಯಿಸಿದ್ರೆ ನಮಗೆ ಏನೇ ತೊಂದರೆ ಇದ್ದರೂ ಕಾಟ ಕರ್ಮ ಇದ್ದರೂ ಕಳೀತದೆ.
ಬಸವಣ್ಣನ ವಿಚಾರ ಅಂದರೆ ಅದೇ. ಚಿಂದೇಗೊಂಡ್ಕೊಪ್ಲವರು ನಾವು ಉಚ್ಚಮ್ಮ ದೇವಸ್ಥಾನ ತಾಯಿಗೆ ಪೂಜೆ ಮಾಡ್ಸೋಕೆ ಬಂದಿದ್ದು. ಈಗ ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಪ್ರತಿ ವರ್ಷ ಬರ್ತೀರಾ ನೀವು? ಹ್ಞೂ ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ಒಳ್ಳೇದಾಗ್ತಿದ್ಯಾ ದೇವರಿಂದ? ಒಳ್ಳೇದಾಯ್ತು ಕಣಪ್ಪ, ನಮ್ಮ ಅಮ್ಮ ಎಲ್ಲಿದ್ರು ಒಳ್ಳೇದಾಯ್ತು. ಅವಳು ಭಕ್ತಿಯಿಂದ ಮಾಡಿದ್ರೆ ನೆಂದವ್ರ ಮಂದಲಿ ಅಂತ ನಮ್ಮ ಸಿಂಹಳ್ಳಿ ಗ್ರಾಮದವರು ಕಪ್ಪ, ನಮ್ಮ ಮುಚ್ಚಮ್ಮ ದಯದಿಂದ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದು, ಒಳ್ಳೇದಾಯ್ತದೆ. ಆಮೇಲೆ ನಮ್ಮ ಸಿಹಳ್ಳಿ ಗ್ರಾಮದ ಎಲ್ಲ ಯಜಮಾನರುಗಳು, ಆಮೇಲೆ ಊರಿನ ಎಲ್ಲ ಹುಡುಗರುಗಳಾಗ್ಬೋದು, ಯುವಕರುಗಳಾಗ್ಬೋದು, ಯಜಮಾನರುಗಳಾಗ್ಬೋದು, ತೆಂಡೆ ಯಜಮಾನರುಗಳಾಗ್ಬೋದು, ಎಲ್ಲ ಸಹಕರಿಸಿ ಭಾರಿ ಕಟ್ಟುನಿಟ್ಟಾಗಿ ಜಾತ್ರೆ ಮಾಡ್ತಕ್ಕಂತಂದರೆ ಇದೊಂದು ಊರಲ್ಲೇ ಬಿಡ್ರಿ. ಇಲ್ಲಿ ಇಡೀ ಸುತ್ತಳ್ಳಿಲಿ ಎಲ್ಲೂ ಮಾಡೋಕ್ಕಾಗಲ್ಲ ಈ ಥರ ಜಾತ್ರೆನ. ಯಾವ ಪೊಲೀಸ್ ಇಲ್ಲ, ಏನಿಲ್ಲ. ಆದರೂ ಭಾರಿ ಜೋರಾಗಿ ಯಾವುದೇ ಕೆಡಕಾಗ್ದಂಗೆ ಭಾರಿ ತುಂಬ ಕಟ್ಟುನಿಟ್ಟಾಗಿ ನಡೆಸ್ತಾರೆ ಜಾತ್ರೆನ. ಯಾರಿಗೂ ತೊಂದರೆ ಆಗಬಾರ್ದು ಆ ಥರ ನಡೆಸ್ತಾರೆ. ಆ ಸಿಹಳ್ಳಿ ಗ್ರಾಮದವ್ರಿಗೆ ನಮ್ಮ ನಮಸ್ಕಾರಗಳು ಹೇಳ್ತೀವಿ ನಾವು. ಹಳ್ಳಿಕಾರದ ದನ ಸಾಕುವಂಥ ಎಲ್ಲ ರೈತ ಬಂಧುಗಳು ಒಂದು ನಮಸ್ಕಾರ ಹೇಳ್ಬೇಕು. ಸಿಹಳ್ಳಿ ಉಚ್ಚಮ್ಮ, ಈ ಜನದ ಸಿಹಳ್ಳಿ ಉಚ್ಚಮ್ಮ ಗ್ರಾಮದವ್ರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು, ಒಬ್ಬ ಪೊಲೀಸ್ ಇಲ್ಲದೆ ಯುವಕರಾಗ್ಬೋದು, ವಯಸ್ಸಾದವ್ರಾಗ್ಬೋದು ಭಾರಿ ಅನ್ಯೂನ್ಯತೆಯಾಗಿ ಎಲ್ಲ ಈಗ ಸಾರ್ತಾವ್ರೆ. ಒಂದು ಊಟುತ್ತವಾಗಲಿ, ಒಂದು ಕಂಡಾಗಲಿ ಒಂದು ಪೊಲೀಸ್ ಇಲ್ಲ, ಒಂದು ಗಾಡಿಗಳ ಒಳಗಡೆ ಬಿಡ್ಲಿಲ್ಲ. ದೇವರು ಅವ್ರಿಗೆ, ನಮ್ಮ ಸಿಹಳ್ಳಿ ಉಚ್ಚಮ್ಮ ಸಿಹಳ್ಳಿ ಗ್ರಾಮದವ್ರಿಗೆ, ಇಡೀ ನಮ್ಮ ಕರ್ನಾಟಕ ಅವ್ರಿಗೆಲ್ಲ ದೇವರು ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಮುಂದಾಗಿ ಮುಂಚಿತವಾಗಿ ಹೆಚ್ಚಿಲ್ಲಪ್ಪ, ಒಕ್ಕಲು ಹೆಚ್ಚಿ ದೇವರು ಒಳಿತು ಮಾಡಿ ನಮ್ಮನ್ನೆಲ್ಲ ದೇವರು ಆಯುಷ ಆರೋಗ್ಯ ಕೊಟ್ಟು ನಮ್ಮನ್ನೆಲ್ಲ ಗಟ್ಟಿಯಾಗಿರೋ ಗಂಟ್ಲು ಈ ಸೇವೆ ಮಾಡೋಕ್ಕೆ ನಮಗೆ ಧನ್ಯವಾದ ಕೊಳ್ಸವ ಉಚ್ಚಮ್ಮನವ್ರೆ. ತಾಯಿ ಕಾಪಾಡವ.